ಹೋಪ್ ನೀವೆಲ್ಲ ತುಂಬ 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 ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ನೀವು ತಮ್ಮಲೇ ನೋಡಿರೋ ನನಗೆ ಈ ವಿಡಿಯೋ ಬಂದುಬಿಟ್ಟು ಏರ್ ಮಾಸ್ಕ್, ಹೋಮ್ ಮೇಡ್ ಏರ್ ಮಾಸ್ಕ್ದು. ತುಂಬ ಥರ ಮಾಡ್ಬೋದು, ಬಟ್ ಇದು ಒನ್ ಆಫ್ ದೆಮ್ ಅಂತ ಹೇಳ್ಬೋದು. ಈ ಏರ್ ಮಾಸ್ಕ್ ಮಾಡೋಕ್ಕೆ ಇಷ್ಟು ಐಟಮ್ಸ್ ಬೇಕು, ಓಕೆನಾ. ಫಸ್ಟ್ ಬಂದು ನಮಗೆ ಫ್ಲ್ಯಾಕ್ಸೀಡ್ ಜೆಲ್ ಬೇಕಾಗುತ್ತೆ. ಜೆಲ್ ಮಾತ್ರ ನಮ್ಮ ಕೂದಲನ್ನ ಸ್ಮೂತ್ನಿಂಗ್ ಮಾಡಲ್ಲ, ಕೆರಾಟಿನ್ ಥರ. ಲೈಕ್ ಅದ್ರದ್ದು ಏನು ಪ್ಲಂಪ್ ಇರುತ್ತಲ್ವ, ಅದೇನು ಒಟ್ಟು ಅಂತೀವಲ್ವ, ಆ ಸೀಡ್ಸ್ದು ಅದು ಕೂಡ ಮಾಡುತ್ತೆ. ಏನೇನೆಲ್ಲ ಯೂಸ್ ಇದೆ ಅಂತ ಅಂದರೆ, ನಮಗೆ ಅದರಿಂದ ಹೇರ್ ರೀಗ್ರೋತ್ ಆಗುತ್ತೆ, ರಿಚ್ ಇನ್ ಒಮೆಗಾ 3 ಅದಿದೆ, ಆಮೇಲಿಂದ ಫ್ಯಾಟಿ ಆ್ಯಸಿಡ್ ಇದೆ, ಆ್ಯಂಡ್ ದೆನ್ ಇದು ಪ್ಯಾಕ್ ಆಫ್ ವಿಟಮಿನ್ ಇ ಇಂದ ಇದು ಕಂಪ್ಲೀಟ್ ರಿಚಿಂಗ್ ಆಗಿದ್ದರಿಂದ ನಮ್ಮ ಸ್ಕ್ಯಾಲ್ಪ್ದು pH ಲೆವೆಲ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಇದು ರೂಟಿಂದನೇ ನಮ್ಮನ್ನ ಹೇರ್ನ ಸ್ಟ್ರಾಂಗ್ ಮಾಡುತ್ತೆ, ಓಕೆನಾ. ಆ್ಯಂಡ್ ದೆನ್ ಇದಕ್ಕೆ ನಮ್ಮ ಮೇನಾಗಿ ಯೂಸ್ ಮಾಡೋದು ಮೊಸರು, ಈರುಳ್ಳಿ, ಆಮ್ಲ, ಕರ್ಬೇವಿನ ಸೊಪ್ಪು, ಓಕೆನಾ. ಇದನ್ನೆಲ್ಲ ನಾನು ಕರ್ಬೇವಿನ ಸೊಪ್ಪನ್ನ ನಾನು 1 ಹಿಡಿಯೋಷ್ಟು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕಾದ್ರೂ ತೊಗೋಬೋದು. ಕರಿ ಲೀವ್ಸಲ್ಲೂ ತುಂಬ ಥರ ಬೆನಿಫಿಟ್ಸ್ ಇದೆ, ಅದು ಆಲ್ರೆಡಿ ಗೊತ್ತಿರೋದ್ರಿಂದ ಇದನ್ನು ಫಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಮಾಡ್ತಾ ಹೇಳ್ತೀನಿ. ಫಸ್ಟು ಇದಕ್ಕೆ ಆನಿಯನ್ನು, ನೀವು ಯಾವ ಆನಿಯನ್ ಬೇಕಾದ್ರೂ ತೊಗೊಬೋದು, ಇದೇ ಹಾಕಬೇಕು ಅದೇ ಹಾಕಬೇಕು ಅನ್ನೋದಿಲ್ಲ. ಆಮ್ಲ, ಆ್ಯಂಡ್ ದೆನ್ ಇಲ್ಲಿ ನೀವು ಕರಿ ಲೀವ್ಸ್ನ ಆ್ಯಡ್ ಮಾಡ್ಕೊಬೇಕು. ಕರಿ ಲೀವ್ಸಲ್ಲಿ ನಮಗೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ನಿಮಗೆ ಗೊತ್ತು. ಹೇರ್ ಗ್ರೋತ್ ಇಂಪ್ರೂವ್ ಮಾಡುತ್ತೆ, ಫ್ರಿಸ್ ಕಂಟ್ರೋಲ್ ಮಾಡುತ್ತೆ, ಡ್ಯಾಮೇಜ್ ಹೇರ್ನ ರಿಪೇರ್ ಮಾಡುತ್ತೆ, ಆ್ಯಂಡ್ ದೆನ್ ಹೇರ್ ರೀಗ್ರೋತ್ಗೂ ಒಳ್ಳೆಯದು, ಆ್ಯಂಡ್ ದೆನ್ ಹೇರ್ ಕಲರ್ ಬರೋದಕ್ಕೂ ಇದನ್ನು ಯೂಸ್ ಮಾಡ್ತೀವಿ, ಓಕೆನಾ. ಮೊಸರು ಚೆಲ್ಲೋಯ್ತು, ಓಕೆ, ಇಟ್ಸ್ ಓಕೆ. ಈಗ 1 ಕಪ್ ನಾವೇನು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಬೋದು. ಈಗ ಲೈಕ್ ಇದಕ್ಕೆ ಡೈರೆಕ್ಟಾಗಿ ನೀವು ಫ್ಲ್ಯಾಕ್ಸ್ ಸೀಡ್ಸ್ನ ಕಂಪ್ಲೀಟಾಗಿ ಆ ಜೆಲ್ನ ಸಪ್ರೇಟ್ ಮಾಡಬೇಕು ಅನ್ನೋದೇನಿಲ್ಲ, ನೀವು ಡೈರೆಕ್ಟಾಗಿ ಹಾಕೊಬೋದು. ಲೈಕ್ ಕೋಮ್ ಮಾಡಿದಾಗ ಸ್ವಲ್ಪ ನಿಮಗೆ ಮೆಸ್ಸಿ ಆಗುತ್ತೆ, ಅಂದರೆ ನೀವು ಹೇರ್ನ ಡ್ರೈ ಮಾಡಿ ಕೋಮ್ ಮಾಡಿದಾಗ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಜೆಲ್ ಫಾರ್ಮೇಷನಲ್ಲಿ ಬಂದಿದೆ ಅಂತ. ಲೈಕ್ ಇದನ್ನು ಮಾಡೋ ವೀಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೆಕೆಂಡ್ ಥಿಂಗ್ ಇನ್ನೊಂದೇನಪ್ಪ ಅಂದರೆ, ಇನ್ನೂ 2-3 ಹೇರ್ ಮಾಸ್ಕ್ ರೆಸಿಪಿ ನನ್ನ ಚಾನಲಲ್ಲಿದೆ, ನಾನು ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನಮಗೆ ಈ ಕನ್ಸಿಸ್ಟೆನ್ಸಿ ಬಂದಿರುತ್ತೆ, ಓಕೆನಾ. ನಾವು ಅದನ್ನು ಗ್ರೈಂಡ್ ಮಾಡಿದಾಗ ಫಸ್ಟು ಈ ಕನ್ಸಿಸ್ಟೆನ್ಸಿ ಬಂದಿರುತ್ತೆ, ಆ್ಯಂಡ್ ದೆನ್ ನಾವು ಮೊಸರನ್ನ ಆ್ಯಡ್ ಮಾಡಿ ಗ್ರೈಂಡ್ ಮಾಡಿದಾಗ ನಮಗೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಇದನ್ನು ನಾವು ಒಂದು 30 to 40 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ, ಲೈಕ್ ನಮ್ಮದು ಏನು ಅದು ಬ್ಯಾಟರ್ ಇತ್ತಲ್ವ ಅದು ಕಂಪ್ಲೀಟಾಗಿ ದಪ್ಪ ಆಗುತ್ತೆ. ಬಿಕಾಸ್ ಯಾಕಂದರೆ ನಾವು ಅದಕ್ಕೆ ಫ್ಲ್ಯಾಕ್ಸೀಡ್ ಜೆಲ್ ಹಾಕಿರ್ತೀವಿ, ಆನಿಯನ್ ಹಾಕಿರ್ತೀವಿ, ಆಮ್ಲ ಹಾಕಿರ್ತೀವಿ. ಆಮ್ಲದಲ್ಲಿ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಆಲ್ರೆಡಿ ನಿಮಗೆ ಗೊತ್ತಿರೋದ್ರೆ, ಈ ಹೇರ್ ಪ್ಯಾಕು ನಿಮಗೆ ಈ ಹೇರ್ ಫಾಲ್ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಓಕೆನಾ. ಲೈಕ್ ನೋಡ್ಬೋದು, ನಾನು ಕಂಪ್ಲೀಟ್ ಸ್ಕ್ಯಾಲ್ಪಿಂದ ಹಾಕಿದ್ದೀನಿ. ಇದನ್ನು ಕಂಪ್ಲೀಟಾಗಿ ನೀವು ಹೇರ್ ಬಾಟಮಿಂದ ಟಿಪ್ವರೆಗೂ ಹಾಕ್ಬೋದು. ಇದನ್ನು ಇನ್ಸ್ಟೆಂಟಾಗೂ ಕೂಡ ನೀವು ಮಾಡ್ಕೊಬೋದು, ಯಾವುದೇ ಥರ ಸೋಕಿಂಗ್ ಮಾಡಬೇಕು ಅನ್ನೋದಿರಲ್ಲ. ಇದು ನಿಮಗೆ ಹೇರ್ನ ಬೌನ್ಸಿ ಮಾಡುತ್ತೆ. ನಾನು ವೀಡಿಯೋ ತೊಗೊಳೋದು ಮರ್ತ್ಬಿಟ್ಟೆ ಆಫ್ಟರ್ ಏರ್ ವಾಶ್. ಇದು 1 ಕ್ಲಿಪ್ ಇತ್ತು, ಹಾಕಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕು, ಶೇರು, ಕಮೆಂಟ್ ಮಾಡಿ, ಆ್ಯಂಡ್ ದೆನ್ ಮೋರ್ ಎವರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.